ಸಿಎಂ ಸಿದ್ದರಾಮಯ್ಯ ಅವರನ್ನ ಈ ಅವಧಿಯಲ್ಲಿ ಪರಿಪರಿಯಾಗಿ ಕಾಡಿದಂತಹ ಒಂದು ಅಂಶ ಏನಂದ್ರೆ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಆರೋಪಗಳ ಸುರಿಮಳೆ. ಫೈನಲಿ ಲೋಕಾಯುಕ್ತ ಅಧಿಕಾರಿಗಳು ಈ ಪ್ರಕರಣದಲ್ಲಿ ತನಿಖೆಯನ್ನ ಮಾಡಿ ಬಿ ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡಿತ್ತು. ಬಟ್ ಈ ಬಿ ರಿಪೋರ್ಟ್ ಅನ್ನು ಕೂಡ ಚಾಲೆಂಜ್ ಮಾಡೋ ಕೆಲಸವನ್ನ ಕೋರ್ಟ್ನಲ್ಲಿ ಸ್ನೇಹಮಯಿ ಕೃಷ್ಣ, ಆಕ್ಟಿವಿಸ್ಟ್ ಸ್ನೇಹಮಯಿ ಕೃಷ್ಣ ಅವರು ಮಾಡಿದ್ರು. ಇವತ್ತು ಈ ಎಲ್ಲ ಬೆಳವಣಿಗೆಗಳ ಮಹಾ ತೀರ್ಪು ಬರಲಿದೆ. ಸಿದ್ದರಾಮಯ್ಯಗೆ ಇವತ್ತು ಸಿಹಿ ಆಗುತ್ತಾ ಅಥವಾ ಕಹಿ ಆಗುತ್ತಾ ಅಂತ ಲೋಕಾಯುಕ್ತ ಕೊಟ್ಟ ಕ್ಲೀನ್ ಚಿಟ್ಗೆ ಗ್ರೀನ್ ಸಿಗ್ನಲ್ ಸಿಗುತ್ತಾ, ಸರಿ ಇದೆ ರಿಪೋರ್ಟು ಅಂತ ಹೇಳಿ ಕೋರ್ಟ್ ತೀರ್ಪನ್ನು ಕೊಡುತ್ತಾ ಅಥವಾ ತಕರಾರನ್ನ ಪುರಸ್ಕರಿಸುತ್ತಾ? ಬಿ ರಿಪೋರ್ಟ್ ಅನ್ನ ಚಾಲೆಂಜ್ ಮಾಡಿದ್ರು ಸ್ನೇಹಮಯಿ ಕೃಷ್ಣ. ವಾದವನ್ನ ಆಲಿಸಿದ್ದ ಬಳಿಕ ಆದೇಶವನ್ನ ಮಾತ್ರ ರಿಸರ್ವ್ ಮಾಡಿತ್ತು ಕೋರ್ಟ್. ಬಿ ರಿಪೋರ್ಟ್ ಒಪ್ಪಿದ್ರೆ ಸಿಎಂ ಕುಟುಂಬಕ್ಕೆ ಬಿಗ್ಗೆಸ್ಟ್ ರಿಲೀಫ್. ಸಿದ್ದರಾಮಯ್ಯ ಅವರ ಇಡೀ ಕರಿಯರ್ನಲ್ಲಿ ಒಂದು ಕಪ್ಪು ಚುಕ್ಕೆ ರೀತಿ ಕಾಡಿದಂತಹ ಅಂಶ ಯಾವ್ದು ಕೇಳಿದ್ರೆ ಇದೇ ಮೂಡಾ ಹಗರಣ. ಲೋಕಾಯುಕ್ತದ ತನಿಖೆ ಆಯಿತು, ಇಡಿ ಎಂಟ್ರಿ ಕೊಡ್ತು, ಇಡಿ 300ಕ್ಕೂ ಹೆಚ್ಚು ಕಡೆಗಳಲ್ಲಿ ಆಸ್ತಿಯನ್ನು ಫ್ರೀಸ್ ಮಾಡಿದೆ. ಇನ್ನೊಂದು ಕಡೆಗೆ ಲೋಕಾಯುಕ್ತ ಅಧಿಕಾರಿಗಳು ತಪ್ಪಿತಸ್ಥರು. ಇಡೀ ಪ್ರಕರಣದಲ್ಲಿ ಕೇವಲ ಅಧಿಕಾರಿಗಳು ಮಾತ್ರ, ಸಿದ್ದರಾಮಯ್ಯ ಕುಟುಂಬದ ಪಾತ್ರ ಕಂಡು ಬಂದಿಲ್ಲ ಅಂತ ಹೇಳಿ ಬಿ ರಿಪೋರ್ಟನ್ನು ಸಬ್ಮಿಟ್ ಮಾಡಿದರು. ಸೊ ಸಲ್ಲಿಕೆ ಆಗಿರುವಂತಹ ಬಿ ರಿಪೋರ್ಟನ್ನು ಒಪ್ಪಲೂಬಹುದು, ಒಪ್ಪದೇ ಇರಲೂಬಹುದು. ವಾದ ಮತ್ತು ಪ್ರತಿವಾದಗಳನ್ನು ಕೋರ್ಟ್ ಈ ಪ್ರಕರಣದಲ್ಲಿ ಆಲಿಸಿದೆ. ಸೊ ಏನಾಗುತ್ತೆ ಅನ್ನುವಂಥದ್ದು ಸಹಜ ಕುತೂಹಲ ಮನೆ ಮಾಡಿದೆ. ಎಲ್ಲಿ ತನಕ ಮೂಡಾ ಹಗರಣ ಕುತ್ತಿಗೆಗೆ ಬಂದಿತ್ತು ಸಿದ್ದರಾಮಯ್ಯ ಅವರಿಗೆ ಅನ್ನೋದನ್ನು ಇಡೀ ರಾಜ್ಯ ನೋಡಿತ್ತು.